ಸಾಲು ಸಾಲು ರಜೆಯ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ದಂಡೆ ಆಗಮಿಸ್ತಾ ಇದೆ. ಚಾಮರಾಜನಗರದ ಪ್ರಮುಖ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಸಾಟರ್ಡೆ ಸಂಡೇ ಅಂತಂದ್ರೆ ಅದರಲ್ಲೂ ಕೂಡ ವೀಕೆಂಡ್ ಟೈಮ್ನಲ್ಲಿ ಅದರಲ್ಲೂ ಕೂಡ ಕೂಲ್ ಆದಂತಹ ವಾತಾವರಣ ಇದೆ. ಅಷ್ಟೇನು ಬೇಸಿಗೆ ಕೂಡ ಇಲ್ಲ. ಪ್ರವಾಸಿಗರ ದಂಡೆ ಈಗಾಗಲೇ ಚಾಮರಾಜನಗರದತ್ತ ಮುಖ ಮಾಡ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟ, ಹೇಮವದ್ ಗೋಪಾಲಸ್ವಾಮಿ ಬೆಟ್ಟ, ಬಿಳಿಗಿರಿ ರಂಗನಾಥನ ಬೆಟ್ಟ, ಬಂಡೀಪುರದಲ್ಲಿ ಪ್ರವಾಸಿಗರ ದಂಡಿದೆ. ಕರ್ನಾಟಕ, ಕೇರಳ, ತಮಿಳುನಾಡು ಭಾಗದಿಂದ ಬಂದಿದ್ದಾರೆ ಟೂರಿಸ್ಟ್ಗಳು. ಬಂಡೀಪುರ ಸಫಾರಿಯಲ್ಲಿ ಬೆಳ್ಳಂಬೆಳಗ್ಗೆ ಇವತ್ತು ಹುಲಿಯ ದರ್ಶನ ಕೂಡ ಆಗಿದೆ. ಸಫಾರಿ ವಾಹನದ ಸಮೀಪವೇ ನಡೆದು ಹೋಗಿದೆ ಹೆಬ್ಬುಲಿ. ಸಾಲು ಯಾವುದೇ ದೇವಸ್ಥಾನಗಳಿಗೆ ಹೋಗ್ತೀರಾ ನೀವು? ಸೊ ಎಲ್ಲ ದೇವಸ್ಥಾನಗಳು ಕೂಡ ಫುಲ್ ರಶ್ ಆಗಿದೆ. ಕಾರಣ ಏನು ಅಂತಂದರೆ ವಾತಾವರಣ ಕೂಡ ಒಂಥರ ಚೆನ್ನಾಗಿದೆ, ಕೂಲ್ ಆಗಿದೆ ವಾತಾವರಣ. ಅದರ ಜೊತೆಗೆ ವೀಕೆಂಡ್ಸ್ ಬೇರೆ, ರಜೆಗಳಿರುತ್ತೆ. ಸೊ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತೀರಾ ನೀವು ಕರ್ನಾಟಕದಾದ್ಯಂತ ಎಲ್ಲ ಕಡೆಯೂ ಕೂಡ ರಶ್ ಆಗಿದೆ. ಬರೀ ಇಲ್ಲಿ ಮಾತ್ರವಾ? ಮತ್ತೊಂದು ಕಡೆ ನೋಡಿ ಹುಲಿಯ ದರ್ಶನ ಕೂಡ ಆಗಿದೆ. ಬಂಡೀಪುರ ಸಫಾರಿಯಲ್ಲಿ ಇವತ್ತು ಬೆಳ್ಳಂಬೆಳಿಗ್ಗೆ ಹುಲಿ ಕೂಡ ಆಚೆ ಬಂದಿದ್ದಾನೆ. ಅವನಿಗೂ ಇಷ್ಟ ಆಗಿದೆ ಈ ವೆದರ್. ಸೊ ಅವನು ಕೂಡ ಆಚೆ ಬಂದಿದ್ದಾನೆ. ಬಿಸಿಲಾಗ್ಬಿಟ್ಟಿದ್ರೆ ತುಂಬ ಕಷ್ಟ ಆಗ್ತಾ ಇತ್ತು. ಸೊ ಒಳಗಡೆನೆ ಯಾವಾಗಲೂ ಕೂಡ ಯಾವುದಾದ್ರೂ ಒಂದು ತಣ್ಣಗಿರೋ ಪ್ಲೇಸ್ ಹಿಡ್ಕೊಂಡು ಕೂತ್ಕೊಳ್ತಾ ಇತ್ತು. ಬಟ್ ಎಲ್ಲವೂ ಕೂಡ ಚೆನ್ನಾಗಿರೋದ್ರಿಂದಾಗಿ ನನ್ನನ್ನು ನೋಡೋಕ್ಕೆ ಬರ್ತಾರೆ. ನನ್ನನ್ನು ನೋಡದೇ ಇದ್ದರೆ ಅವ್ರಿಗೆ ಸಮಾಧಾನ ಆಗಲ್ಲ ಅನ್ನುವಂತಹ ಕಾರಣವಾಗಿಯೂ ಕೂಡ ಹುಲಿ ಬಂದಿರುವಂತಹ ರೀತಿಯಾಗಿಯೂ ಕೂಡ ಇದೆ. ಸಫಾರಿ ವಾಹನದ ಸಮೀಪವೇ ನಡೆದು ಹೋಗಿದೆ ಹೆಬ್ಬುಲಿ. ಅದನ್ನು ನೋಡಿದಂಥ ಪ್ರವಾಸಿಗರು ಕೂಡ ಫುಲ್ ಥ್ರಿಲ್ ಆದರು. ಸೊ ಮತ್ತೊಂದು ಕಡೆ ನೋಡಿ ದೇವಸ್ಥಾನಗಳಲ್ಲೆಲ್ಲ ಫುಲ್ ರಶ್ ಆಗಿರೋದನ್ನ ಕೂಡ ಗಮನಿಸಿದ್ರು.